ಭಾಗ್ಯ ಅವರೇ, ನಿಮ್ಗೆ ಹೆಂಗೆ ಈ ವಾದ್ಯ ಶುರುವಾಗಿದ್ದು? ಕೇಳಿರೋದಷ್ಟೇ, ನಾನು ಎಂದೂ ಮೋರ್ಚಿಂಗ್ ಮುಟ್ಟಿರಲಿಲ್ಲ. ಸೊ ಆವಾಗ ನಮ್ಮ ತಂದೆ ನನಗೆ ಪಾಠ ಶುರು ಮಾಡಿದ್ರು. ನಾವು ಅನ್ಕೊಂಡಿರ್ಲಿಲ್ಲ ಮೋರ್ಚಿಂಗ್ ಅಂದರೆ ನಮ್ಮದೇ ದೇಶದ್ದು ವಾದ್ಯ. ನಮ್ಮ ತಂದೆಯವರೇ ವೇದಿಕೆಗೆ ಪರಿಚಯ ಮಾಡಿಕೊಟ್ಟಿದ್ದು ಅನ್ನೋ ಹೆಗ್ಗಳಿಕೆ ನಮ್ಮ ಕುಟುಂಬಕ್ಕಿದೆ. ನೋಡಿ, ಫಸ್ಟು ನಿಮ್ಮ ತಂದೆಯವರಿಗೆ ಅದಾಗದೇ ಒಂದು ವಾದ್ಯ ಸಿಕ್ತು. ನೆಕ್ಸ್ಟು ನಿಮಗೆ ನೀವು ವೈಲಿನ್ನಿಗೆ ಬಂದ್ರಿ, ವೋಕಲ್ಲು ವೈಲಿನ್ನು, ಯಾವುದೋ ಒಂದು ಸಂದರ್ಭದಲ್ಲಿ ಆ ಮೋರ್ಚಿಂಗು. ಆ ವಾದ್ಯದ ಪಯಣದಲ್ಲಿ ಇವತ್ತು ರಾಜಶೇಖರ್ ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತು ಅಲ್ವಾ? ಅದ್ರ ಹಿಸ್ಟ್ರಿ ಶುರುವಾಗಿರೋದು ಅಟ್ಟದಲ್ಲಿ ಅಲ್ವಾ? ಹೌದು. ಹೆಂಗೆ ನೋಡಿ ಅದು. ಯಾಕೆಂದರೆ ಇವಾಗ ಕೆಲವ್ರಿಗೆಲ್ಲ ಈಗ ವೀಣೆ ಶೇಷಣ್ಣ, ಮ್ಯಾಂಡ್ಲಿನ್ ಶ್ರೀನಿವಾಸನ್, ಹಂಗೆ ಮೋರ್ಚಿಂಗ್ ಭೀಮಾಚಾರ್ ಅಂತಲೇ ಅದು. ಮೋರ್ಚಿಂಗ್ ರಾಜಶೇಖರ್, ಮೋರ್ಚಿಂಗ್ ಭಾಗ್ಯಲಕ್ಷ್ಮಿ, ಈ ಅಂದರೆ ಹಂಗೆ ಬಂದ್ಬಿಟ್ಟಿದೆ ಅದು. ಈ ಮಧ್ಯದಲ್ಲಿ ಇನ್ನೊಂದು, ನಮ್ಮ ತಂದೆಯವರಿಗೆ ಯಾಕೆ ಮೋರ್ಚಿಂಗು ಸ್ಟಾರ್ಟ್ ಮಾಡಿಲ್ಲ ನನಗೆ ಅನ್ನೋದಕ್ಕೆ, ಪಾಪ ಅವ್ರ ಕಾಲದಲ್ಲಿ ಭಾಳನೇ ಆ ವಾದ್ಯಕ್ಕೆ ಅಷ್ಟೊಂದು ಉತ್ತೇಜನ ಇಲ್ಲ, ಕರೆಯೋರ್ಲಿ ಇರಲಿಲ್ಲ. ಸರಿ, ಈ ಥರ ವಾದ್ಯ ಇಟ್ಕೊಂಡು ನಾನು ಪಡೋ ಕಷ್ಟ ಸಾಕು, ನಮ್ಮ ಹುಡುಗರು ಸುಲಭವಾಗಿರುವಂಥದ್ದು ಅದು ಎಲ್ಲ ತಂದೆ ತಾಯಿಗಳಿಗೂ ಇರೋದು. ತಂದೆ ತಾಯಿರು ಏನು ಕಷ್ಟ ಬಿದ್ದಿರ್ತಾರೆ ಅದು ಮಕ್ಕಳಿಗೆ ಬೇಡ, ಅವರು ಸ್ವಲ್ಪ ಜೀವನ ಸುಗಮವಾಗಿ ಸುಲಲಿತವಾಗಿರಲಿ ಅನ್ನೋದು ಅಭಿಪ್ರಾಯ ಪಡೋದು ತಪ್ಪಲ್ಲ. ಹಾಗಾಗಿ ನನಗೆ ಮೋರ್ಚಿಂಗ್ ಅವರು ಕಲಿಸಲಿಲ್ಲ. ಬಟ್ ನಾನು ಯಾವಾಗ ಲಯಲರಿಗೆ ಮೋರ್ಚಿಂಗು ಅಂತ ಶುರು ಮಾಡಿ ಒಂದಷ್ಟು ಕಾರ್ಯಕ್ರಮಗಳು ಎಲ್ಲ ಆಗ್ತಾಯಿತ್ತು, ಅವ್ರಿಗೆ ಮನಸ್ಸಿನಲ್ಲಿ ಒಳಗಡೆನೆ ಸಂತೋಷ, ಪರವಾಗಿಲ್ಲ ಇವನಿಗೆ ಯಾರೋ ಒಬ್ಬರು ಆ ವಾದ್ಯ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶಗಳು ಸಿಗ್ತಾ ಇದೆಯಲ್ವಾ ಅಂತ ಹೇಳಿ ಯುಗ ಅದು. ಆಮೇಲಿಂದ ನೀವು ಕೂಡ ಚಿನ್ನದ ಕೆಲಸ ಎಲ್ಲ ಮಾಡ್ತಾಯಿದ್ದೀರಿ. ನಾನು ತುಂಬ ಸತಿ ಬಂದು ನೀವು ಧ್ರುವರಾಜು ಆಮೇಲೆ ಮೃದಂಗ ಅಲ್ಲಿ ಕಲಿತು ನಂತರ ತುಂಬ ಹೆಸರು ಮಾಡಿದ್ದ. ಆ ಕಾಲದಲ್ಲಿ ರಾಮನಾಥಪುರಂ ಮುರುಘಭೂಪತಿ ಹತ್ರ ಸೇರಿಕೊಳ್ತಾರೆ. ಒಂದು ವಿಶಿಷ್ಟ ಶೈಲಿ ಅವ್ರದ್ದು. ಬಲ ಎಡ ಅದ್ರ ಉಪಯೋಗ, ಗುಮ್ಕಿ ಇರ್ಬೋದು, ಎಡದಲ್ಲಿ ನುಡಿಸೋ ನುಡುಕಾರಿಗಳು, ಅದು ಬಹುಶಃ ಆ ಶೈಲಿನ ನಾವು ಯಥಾವತ್ತಾಗಿ ನೋಡ್ತಾ ಇದ್ದಿದ್ದು ಧ್ರುವರಾಜ್ ಅವರ ಕೈನಲ್ಲಿ. ಅವರು ಲೈಲರಿ ಗ್ಯಾಂಗೆ. ಹೌದು ಹೌದು. ಎಷ್ಟು ವರ್ಷ? ಭಾಗ್ಯ ಅವರೇ, ನಿಮ್ಗೆ ಹೆಂಗೆ ಈ ವಾದ್ಯ ಶುರುವಾಗಿದ್ದು? ಪೂರ್ತಿ ಹೆಸರು ಹೇಳಲ್ಲಮ್ಮ, ಭಾಗ್ಯ ಅಂತೀನಿ, ಅದೇ ನಮ್ಮ ಭಾಗ್ಯ. ಖಂಡಿತ ಸರ್, ನೀವು ನನ್ನನ್ನು ಮಗುವಿಂದ ನೋಡಿದ್ದೀರಾ. ಯು ಹ್ಯಾವ್ ದಟ್ ಲಿಬರ್ಟಿ ಟು ಕಾಲ್ ಮೀ. ಸರ್, ಈಗ ನಮ್ಮ ಅಣ್ಣ ಹೇಳ್ದ ಹಾಗೆ ನನ್ನ ಪಯಣನೂ ಇಟ್ ವಾಸ್ ವೆರಿ ಡಿಫ್ರೆಂಟ್ ಒನ್. ನಮ್ಮ ತಂದೆ ಖಂಡಿತ ನನಗೆ ಮೋರ್ಚಿಂಗ್ ಕಲಿಸ್ಬೇಕು ಅಂತ ಅಂದ್ಕೊಂಡೇ ಇರಲಿಲ್ವಂತೆ. ಅವ್ರು ಅದನ್ನು ಹೇಳ್ತಾನೆ ಇದ್ದರು. ಸೊ ಹೀಗೆ ಪುಟ್ಟಾಚಾರ್ ಅವರ ಮಗ ರಾಮಾಚಾರ್ ಅವರು, ವಿದ್ವಾನ್ ರಾಮಾಚಾರ್ ಅವರು ಕಂಜೀರ ಮತ್ತು ಮೃದಂಗ ನುಡಿಸ್ತಾ ಇದ್ರು ಅಂತ ನಿಮ್ಗೆಲ್ರಿಗೂ ಗೊತ್ತಿರೋದೆ. ಸೊ ಅವರು ಕರ್ನಾಟಕ ಮಹಿಳಾ ಲಯ ಮಾಧುರಿ ಅಂತ ಒಂದು ತಂಡ ಸ್ಥಾಪನೆ ಮಾಡಿದರು. ಸೊ ಅದರಲ್ಲಿ ಎಲ್ಲ ಮಹಿಳೆಯರೇ ವಿಧ ವಿಧವಾದ ವಾದ್ಯಗಳನ್ನು ನುಡಿಸ್ತಾ ಇದ್ರು. ಮೃದಂಗ, ಕಂಜೀರ, ಘಟ, ತವಿಲ್ಲು, ಕೊನಕೋಲು, ಇಷ್ಟು ಇದ್ದಿದ್ದು. ಹೀಗೆ ನಮ್ಮ ತಂದೆಯವರು, ಅವರು ಫ್ರೆಂಡ್ಸೇ ಅಲ್ವಾ. ಸೊ ಒಂದು ಸರಿ ಮಾತಾಡ್ತಾ ಹೀಗೆ ಹೇಳಿದ್ರಂತೆ, ಯಾಕೆ ನಿನ್ನ ಮಗಳಿಗೆ ಮೋರ್ಚಿಂಗ್ ಕಲಿಸ್ಬಾರ್ದು, ನನ್ನ ತಂಡದಲ್ಲಿ ಮೋರ್ಚಿಂಗ್ ಅನ್ನೋದಿಲ್ಲ, ಯಾಕೆ ನೀನು ಕಲಿಸ್ಬಾರ್ದು ಅಂತ ಹೇಳಿದ್ರಂತೆ. ಆವಾಗಲೇ ನಮ್ಮ ತಂದೆಗೆ ಅದು ಫ್ಲ್ಯಾಶ್ ಆಗಿದ್ದಂತೆ. ಸೊ ಸರಿ, ಇನ್ನೊಂದೆರಡು ತಿಂಗಳಲ್ಲೋ ಏನೋ 3 ತಿಂಗಳಲ್ಲೋ ಒಂದು ಕಚೇರಿ ಇದೆ, ಒಂದು ಅದೇ ಲಯವಾದ್ಯ ಎನ್ಸೆಂಬಲ್ ಇದೆ, ಅದಷ್ಟೊತ್ತಿಗೆ ಹೇಳ್ಕೊಡ್ತೀಯಾ ಅವಳಿಗೆ ಅಂತ ಏನೋ ಹೇಳಿದ್ದಾರೆ. ನಂದಂತೂ ಇನ್ನೂ ವಿಚಿತ್ರ ಸರ್. ನಾನು ಬರೀ ಅದೇ, ಬಟ್ ಏನಂದರೆ ಮನೇಲಿತ್ತು ಸಂಗೀತ, ಅಣ್ಣ ನುಡಿಸ್ತಾಯಿದ್ರು, ಅಣ್ಣಂದರು ನುಡಿಸ್ತಾಯಿದ್ರು, ತಂದೆಯವರು ನುಡಿಸ್ತಾಯಿದ್ರು, ಇಷ್ಟು ಕೇಳಿರೋದಷ್ಟೇ. ನಾನು ಎಂದೂ ಮೋರ್ಚಿಂಗ್ ಮುಟ್ಟಿರಲಿಲ್ಲ. ಸೊ ಆವಾಗ ನಮ್ಮ ತಂದೆ ನನಗೆ ಪಾಠ ಶುರು ಮಾಡಿದ್ದು. ನನಗೆ ಆವಾಗ 9 ವಯಸ್ಸು ಅಥವಾ 10 ವಯಸ್ಸು ಇವಾಗ. ನಾನು ಫಸ್ಟ್ ಕಚೇರಿ ನುಡಿಸಿದ್ದೆ ನಾನು 10ನೇ ವಯಸ್ಸಲ್ಲಿ ಸರ್. ಹಾಗಾಗಿ ಆಮೇಲೆ ಇನ್ನೊಂದು ಸರ್, ಅವರು ನನಗೆ
ತಾದಿತ್ ಓಂನಮಿಂದ ಶುರು ಮಾಡಿದ್ರ ಅಥವಾ ಆ ಕಚೇರಿಗೆ ಸೌಂಡ್ ಬಂದ ತಕ್ಷಣ ಆ ಕಚೇರಿಗೆ ನಾನು ಏನು ನುಡಿಸ್ಬೇಕು, ಅಂದರೆ ನನ್ನ ಪಾರ್ಟಲ್ಲಿ ಏನು ನುಡಿಸ್ಬೇಕು, ಇದನ್ನೇ ಅವ್ರು ನನಗೆ ಪಾಠ ಮಾಡಿದ್ದು. ಅವ್ರು ಹೀಗೆ ಹೇಳಿದ್ರಂತೆ, ನನಗೆ ಚೆನ್ನಾಗಿ ನೆನಪಿದೆ. ಫಸ್ಟ್ ರೌಂಡು ಚತುಶ್ರ ಒಂದು 4 ಆವರ್ತನ, ಆಮೇಲೆ 2 ಆವರ್ತನ, 1 ಆವರ್ತನ, ಆ ಥರ ನನಗೆ ಹಾಗೆ ಸರ್ ನಮ್ಮ ತಂದೆ ಪಾಠ ಮಾಡಿದ್ದಿದ್ದು. ಇಷ್ಟು ನಾನು ಹೇಳ್ಕೊಟ್ಟಿರೋದು ನೀನು ಅಲ್ಲಿ ನುಡ್ಸಮ್ಮ ಅಂತ. ಸೊ ಅಷ್ಟನ್ನೇ ನಾನು ಅಭ್ಯಾಸ ಮಾಡಿ ನುಡಿಸಿದ್ದು ಸರ್. ನಂದು ಫಸ್ಟ್ ಕಚೇರಿ ಆಗಿದ್ದು AGS ಆಫೀಸಲ್ಲಿ, ಈ ಎನ್ಸೆಂಬಲ್ಲು, ಕರ್ನಾಟಕ ಮಹಿಳಾ ಲಯ ಮಾಧುರಿ ತಂಡದಲ್ಲಿ. ಈ ಥರ ನನ್ನ ಪ್ರಯಾಣ ಸ್ಟಾರ್ಟ್ ಆಯಿತು ಸರ್. ಶುರು ಮಾಡಿರೋದು ಒಂದೇ ಏರಿಯಾ, ಯೂತ್ ಸೆಂಟರು, ಅದ್ರ ಹಿಂಭಾಗದಲ್ಲಿ ಏನೋ ಮುಂಭಾಗದಲ್ಲಿ AGS ಆಫೀಸ್. ನನಗೆ ಜ್ಞಾಪಕ ಇದೆ, ಮಹಿಳಾ ತಂಡ, ಮೃದಂಗ ಶಶಿಕಲಾ ನುಡ್ಸೋರು, ಲತಾ ರಾಮಾಚಾರ ಮಗಳು, ಜಗನ್ಮಾತಾ ವಾಸುದೇವ ಮೂರ್ತಿ ಕೊನ್ನಕೋಲು, ಆ ಗೋಕಲಕ್ಷ್ಮಿ ಅವರು ತವಿಲು, ಘಟ ಆನೇಕಲ್ ಗೀತಾ ಅವರು ನುಡಿಸ್ತಾ ಇದ್ರು. ಒಂದೊಂದು ನನ್ನ ಫಸ್ಟ್ ಕಚೇರಿನಲ್ಲಿ ಸುಕನ್ಯಾ ರಾಮ್ಗೋಪಾಲ್ ಅವ್ರು ನುಡಿಸಿದ್ರು ಸರ್. ಹೌದಾ? ಅಂದ್ರೆ ಅರ್ಲಿ 80s. ಹೌದು ಸರ್, 86 ಸರ್ ನಂದು ಫಸ್ಟ್ ಕಚೇರಿ. ಅದೇ ಮಿಡ್ 80s. ಅಲ್ಲ, ನನಗೆ ಪರವಾಗಿಲ್ಲ ಸರ್, ಚೆನ್ನಾಗಿ ಮೆಮೊರಿ ಇದೆ, ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ ಅದನ್ನ. ಸೊ ಹಾಗೆ ಶುರುವಾಯಿತು. ಮತ್ತೆ ನೀವು ಅದನ್ನು ಇನ್ನೂ ಆ ಮೊದಲನೇ ಕಚೇರಿಯ ಯಶಸ್ಸು, ಸಕ್ಸಸ್, ಇಟ್ ಲೀಡ್ಸ್ ಟು ಮೇ ಬಿ ಯುವರ್ ಮೋರ್ ಪ್ರಾಕ್ಟೀಸ್ ಆರ್ ಇನ್ ಟು ದಿ ಇದಲ್ವಾ ಕಚೇರಿ. ಖಂಡಿತ ಸರ್, ಮುಂದುವರ್ಸಿದ್ರಿ. ಹೌದು ಸರ್. ಅಂದರೆ ನಾನು ಅವಾಗ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಸೊ ನಮ್ಮ ತಂದೆ ಆಮೇಲೆ ಅದೇ ಅವ್ರ ಗ್ರೂಪಲ್ಲಿ ಮೇ ಬಿ ಒಂದು 3-4 ವರ್ಷ ನೋಡ್ಸಿರ್ಬೋದು ಅಲ್ಲಲ್ಲಿ ಕಚೇರಿಗಳು ಅವ್ರು ಹೇಳಿದ್ದನ್ನು. ಆಮೇಲೆ 10th ಬಂದಮೇಲೆ ನಮ್ಮ ತಂದೆ ಓದಿನ ಮೇಲೆ ಸ್ವಲ್ಪ ಗಮನ ಇರಲಿ ಅಂತ ಅಂದ್ಕೊಂಡು ಕಚೇರಿಗಳಷ್ಟು ಒಪ್ಕೊಳ್ಳಿಲ್ಲ, ಅವಳು ಓದಲಿ, 10th ಪಾಸ್ ಆಗಲಿ ಅಂತ. ಸೊ ಸುಕನ್ಯಾ ರಾಮ್ಗೋಪಾಲ್ ಅವರು ಅವರ ಘಟತರಂಗ ಅಂತ ಅವರು ಶುರು ಮಾಡಿದ್ರು. ಇದ್ರ ಮಧ್ಯದಲ್ಲಿ ನಮ್ಮ ತಂದೆಯವರು ಕೂಡ ಮೋರ್ಚಿಂಗ್ ತರಂಗ್ ಅಂತ ಶುರು ಮಾಡಿದರು. ಸೊ ಅದರಲ್ಲಿ ನುಡ್ಸೋಕ್ಕೆ ನಾವು ನುಡಿಸ್ತಾ ಇದ್ವಿ. ಆಮೇಲೆ ಇದು ಘಟತರಂಗಲ್ಲಿ ಸುಕನ್ಯಾ ರಾಮ್ಗೋಪಾಲ್ ಮೇಡಮ್ ಶುರು ಮಾಡಿದರು. ಈ ಘಟತರಂಗ ಅನ್ನೋದು ಮಧ್ಯದಲ್ಲಿ ಘಟಂ ಮೋರ್ಚಿಂಗ್ ತರಂಗ, ಈ ಒಂದು ಕಾನ್ಸೆಪ್ಟು ನಮ್ಮ ವೆಂಕಟರಾಮ್ ಅವರ 60ನೇ ವರ್ಷದ ಒಂದು ಸಮಾರಂಭ ಚೌಡೆಯನ್ನೆಲ್ಲ ಆವಾಗ ಅವರಿಗೆ ಸುಕನ್ಯಾ ಮತ್ತೆ ಭೀಮಾಚಾರ್ ಘಟ ಮೋರ್ಚಿಂಗು ಎರಡೂ ಒಂದು ಒಟ್ಟಿಗೆ ಒಂದು ಕಾರ್ಯಕ್ರಮ, ಅಂದರೆ ಇನ್ವೊಕೇಶನ್ ಥರ ಮಾಡಬೇಕು ಅಂತ ಹೇಳಿ ನಮ್ಮ ತಂದೆಯವ್ರಿಗೆ ಹೇಳಿ ನಾವು ಆ ಸಂದರ್ಭದಲ್ಲಿ ಘಟತರಂಗು ಮೋರ್ಚಿಂಗ್ ತರಂಗ ಎರಡು ಒಟ್ಟಿಗೆ ಒಂದು ಕಾನ್ಸೆಪ್ಟ್. ಹೌದೌದು, ನನ್ನ ಜ್ಞಾಪಕ ಇದೆ. ಅದು ಹಾಗೆ ಒಂದು ಆಯಿತು. ಮೋರ್ಚಿಂಗು ತರಂಗು ಅದ್ರ ಬಗ್ಗೆ ನಮ್ಮ ತಂದೆಯವರಿಗೆ ಅದು ಆ ಒಂದು ಕಲ್ಪನೆ ಯಾವ ಥರ ಶುರುವಾಯಿತು ಅನ್ನೋದಕ್ಕೆ. ಹಾಗೆಲ್ಲ ಈಗಿನ ಥರ ದೂರದರ್ಶನ ಆಗಲಿ ಅದೆಲ್ಲ ಏನಿಲ್ಲ. ಅಲ್ಲ, ನಮ್ಮ ಲೈಲರಿರು ತಬಲಾ ತರಂಗ್ ನುಡಿಸ್ತಾ ಇದ್ದೆ. ತಬಲಾ ತರಂಗ ಇಲ್ಲ, ಆಗ ತಬಲಾ ತರಂಗು ಸಾಕಷ್ಟು ಈ ಸಿನಿಮಾಗಳಲ್ಲಿ ಸಾಕಷ್ಟು ಲೈವ್ ಪ್ರೋಗ್ರಾಮ್ಗಳಲ್ಲಿ ಇರ್ತಿರ್ಲಿಲ್ಲ, ಆವಾಗ ಇರ್ತಿರ್ಲಿಲ್ಲ. ಬಟ್ ಅದು ಪ್ರಯೋಗ ಇತ್ತು ಮುಂಚೆಯಿಂದ ಇದೆ. ಬಟ್ ಮೃದಂಗ ತರಂಗ ಅಂತ ಒಂದು ಕಲ್ಪನೆ ನಮ್ಮ ತುಮಕೂರು ಭದ್ರಾಚಾರ್ಯವರು ಒಮ್ಮೆ ಒಂದು ಕಾರ್ಯಕ್ರಮ ಕೊಟ್ಟರು. ಅದನ್ನು ಕೇಳಿ ನಮ್ಮ ತಂದೆಯವರು ಪ್ರಭಾವಿತರಾಗಿ, ಅಯ್ಯೋ ಮೃದಂಗನೂ ಶ್ರುತಿವಾದ್ಯ, ಮೋರ್ಚಿಂಗು ಶ್ರುತಿವಾದ್ಯ, ಯಾಕೆ ನಾವು ಆ ಥರ ಒಂದು ಪ್ರಯತ್ನ ಮಾಡಬಾರ್ದು. ಬಟ್ ಅಲ್ಲಿ ಏನು ಅಂದರೆ ಎಲ್ಲ ವಾದ್ಯಗಳು ಮೃದಂಗನ ಎಲ್ಲ ನಿಲ್ಲಿಸ್ಕೊಂಡು ಒಬ್ಬರೇ ಹ್ಯಾಂಡಲ್ ಮಾಡ್ಬೋದು. ಬಟ್ ಇಲ್ಲಿ ವಾದ್ಯದಲ್ಲಿ ಒಂದೊಂದು ಶ್ರುತಿಗೆ ಒಬ್ಬೊಬ್ಬ ಕಲಾವಿದ ಇದ್ರೇನೆ ಆಗೋದು. ನುಡ್ಸೋದಕ್ಕೆ 2,000 ಹಂಗೂ ಹಿಂಗೂ ಹ್ಯಾಂಡಲ್ ಮಾಡ್ಬೋದು. ಅದು ಅಟ್ ಎ ಟೈಮ್ ಆಗೋದಿಲ್ಲ. ಸೊ ಅಷ್ಟೊತ್ತಿಗೆ ನಮ್ಮ ತಂಗಿನೂ ನುಡ್ಸೋದಕ್ಕೆ ಶುರು ಮಾಡಿದ್ಲು, ನಾನು ಇದ್ದೆ, ನಮ್ಮ ತಂದೆಯವರು 3 ಜನ ಸೇರಿ ಸ್ವಲ್ಪ ಪ್ರೊಲಾಂಗ್ ಆಗಿ ನುಡ್ಸಿದ್ರು 2 ಸ್ವರ ಇಟ್ಕೊಂಡು ನುಡ್ಸಿದ್ರೆ ಒಂದು ರಾಗ ಔಡ ರಾಗಗಳು
ನುಡಿಸ್ಬೋದು ಅನ್ನೋ ಒಂದು ಕಲ್ಪನೆಯಲ್ಲಿ ನಮ್ಮ ಮೇಷ್ಟ್ರ ಜೊತೆ ಎಲ್ಲ ಕನ್ಸಲ್ಟ್ ಮಾಡಿ ಸ್ವರಗಳು ಅದಕ್ಕೆ ಟ್ಯೂನಿಂಗ್ ಎಲ್ಲ ಮಾಡಬೇಕಲ್ವ, ಹೌದು. ಆ ಥರ ಎಲ್ಲ ಮಾಡುವಾಗ ಒಂದು ನಾನು ಹೇಳ್ತೀನಿ ಇದು 93ರಲ್ಲಿ ಆಗಿದ್ದು ಇದು ಈ ತರಂಗ ಅನ್ನೋ ಒಂದು ಕಲ್ಪನೆ. ಸೊ ಹಾಗಾಗಿ ಅವರು ಒಂದು ತಾಳವಾದ್ಯೋತ್ಸವದಲ್ಲಿ ಇನ್ನೊಂದು ಏನೇ ಹೊಸದಿದ್ರು ಏನೇ ಮಾಡಬೇಕಾದ್ರೂ ಅವರು ಅವಕಾಶ ಇರೋದು ಭಾಳ ಚೆನ್ನಾಗಿ ಅದನ್ನು ಮಾಡೋದು. ಅವರು ಒಂದು 2-3 ಸರಿ ಕೇಳಿ ಅಲ್ಲಿ ಮೊದಲನೇ ಬಾರಿಗೆ ಒಂದು ಅವಕಾಶ ಮಾಡಿಕೊಟ್ರು. ಸೊ ಆ ಒಂದು ಉತ್ಸವದಲ್ಲಿ ಎಲ್ಲ ದಿಗ್ಗಜರು, ಆಗಿನ ಕಾಲದ ದೊರೆಸ್ವಾಮಿ ಅಯ್ಯಂಗಾರರು, ನಮ್ಮ ಆರ್ ಕೆ ಶ್ರೀಕಂಠನ್ ಅವರು, BVK ಶಾಸ್ತ್ರಿಗಳು ವಿಶೇಷವಾಗಿ ಅವತ್ತು ಆ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಕಾರ್ಯಕ್ರಮದ ಬಗ್ಗೆ ಬರಹ ಎಲ್ಲ ಬರೆದಿದ್ದಾರೆ. ಸೊ ಅದನ್ನು ಆ ಥರ ಅದು ಕಂಟಿನ್ಯೂಷನ್ ಆಯಿತು. ಆಮೇಲೆ ಆ ವಾದ್ಯದ ಬಗ್ಗೆ ಸ್ಪೆಷಲಿ ಆ ವಾದ್ಯದ ಯಾವ ರೀತಿ ಅದರ ಒಂದು ಇತಿಹಾಸ ಅದರ ಬಗ್ಗೆ ಎಲ್ಲನೂ ನನ್ನ ಹತ್ರ ಹೇಳಿ ಅದ್ರ ಬಗ್ಗೆ ಎಲ್ಲ ನೀನು ಚಿಂತನೆ ಮಾಡಿ ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡಬೇಕು ನೀನು ಅಂತ ಹೇಳಿ ಅದನ್ನು ನಾನು ಮೊದಲನೇ ಬಾರಿಗೆ ಮಡ್ರಾಸ್ನಲ್ಲಿ ಭಾರತೀಯ ವಿದ್ಯಾಭವನಲ್ಲಿ ಪರ್ಕಸಿವ್ ಆರ್ಟ್ ಸೆಂಟರ್ ಅವರ ಸಹಯೋಗದೊಂದಿಗೆ ಅಲ್ಲಿ ಒಂದು ತಾಳವಾದ್ಯೋತ್ಸವನೇ ಆಯಿತು 2 ದಿನ. ಆವಾಗ ಅದರಲ್ಲಿ ಒಂದು ನಮ್ಮದು ಮೋರ್ಚಿಂಗ್ ಬಗ್ಗೆ ಪ್ರೆಸೆಂಟೇಷನ್, ಪೇಪರ್ ಪ್ರೆಸೆಂಟೇಷನು, ಅದಾದಮೇಲೆ ನಮ್ಮ ಮೋರ್ಚಿಂಗ್ ತರಂಗು. ಸೊ ಅಲ್ಲಿನೂ ಸಾಕಷ್ಟು ಅಲ್ಲಿ ಸ್ಥಳೀಯ ಕಲಾವಿದರು, ಶಿವರಾಮನ್ ಅಂತ ಮೇರು ಕಲಾವಿದರು ಅಂಥವರೆಲ್ಲ ಅವತ್ತು ಅಲ್ಲಿ ಬಂದು ನಮ್ಮ ತಂದೆಯವರು ಈ ಒಂದು ಪ್ರಯತ್ನಕ್ಕೆ ಅವ್ರು ಹೇಳಿದ್ರು, ನಾವು ಎಲ್ಲೂ ಈ ಥರ ಕೇಳಿದ್ದಿಲ್ಲ ಈ ವಾದ್ಯದ್ದು ಬಗ್ಗೆ ಅಂತ ಎಲ್ಲ ಹೇಳಿ ಎಲ್ಲ ಆಯಿತು. ಅದಾದಮೇಲೆ 2006ರಲ್ಲಿ ನಮಗೊಂದು ಅವಕಾಶ ಸಿಕ್ತು. ಇಂಟರ್ನ್ಯಾಷನಲ್ ಜೂಯಿಷ್ ಆರ್ಟ್ ಫೆಸ್ಟಿವಲ್ ಅಲ್ಲಿ ನಮಗೆ ಒಂದು ಇನ್ವಿಟೇಷನ್ ಬಂತು, ಈ ಥರ ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಅದು ನಡೆದದ್ದು ಆಮ್ಸ್ಟರ್ಡ್ಯಾಮಲ್ಲಿ. ನಾವು ಫಸ್ಟ್ ಟೈಮು ನಾನು, ನಮ್ಮ ತಂದೆ, ನನ್ನ ತಂಗಿ ಮತ್ತು ನಮ್ಮ ಅಣ್ಣ ಧ್ರುವರಾಜು, ನಾವು 4 ಜನ ಒಟ್ಟಿಗೆ ಹೋಗಿ ಅಲ್ಲಿ ನುಡಿಸಿದ್ವಿ. ಅಲ್ಲಿ ಆ ಫೆಸ್ಟಿವಲಲ್ಲೇ ನಮಗೆ ನಮ್ಮ ವಾದ್ಯ ಇಷ್ಟೊಂದು ದೇಶಗಳಲ್ಲಿದೆ, ಇಷ್ಟೊಂದು ಬೇರೆ ಬೇರೆ ದೇಶಗಳಲ್ಲಿ ಇಷ್ಟು ಥರ ವಿಧವಾದಂಥ ಪ್ರಯೋಗಗಳು ಈ ಥರದ್ದೆಲ್ಲ ನುಡಿಸೋದೆಲ್ಲ ಇದ್ದಾರೆ ಅನ್ನೋದನ್ನು ನಮ್ಮ ವಾದ್ಯದ ಬಗ್ಗೆ ನಾವು ಏನು ತಿಳ್ಕೊಂಡಿದ್ದೀವಿ ಅದಕ್ಕೆ 100ರಷ್ಟು ಇದೆ ಅನ್ನೋದನ್ನು ನಾವು ಅಲ್ಲಿ ಹೋದಾಗ ತಿಳ್ಕೊಂಡ್ವಿ. ಅಲ್ಲಿ ಹೋದಾಗ ಒಂದಷ್ಟು ಸಾಕಷ್ಟು ವಾದ್ಯಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡು ತಗೊಬಂದೆ. ಏನು ಎಲ್ಲ ಫ್ರೇಮ್ ಎಲ್ಲ ಸ್ಟ್ರಕ್ಚರ್ ಎಲ್ಲ ಒಂದೇ, ಬಟ್ ನುಡಿಸಾಣಿಕೆ, ನುಡಿಸುವ ರೀತಿ, ಅದರಲ್ಲಿ ಹೊರಹೊಮ್ಮುವಂಥ ಶಬ್ದ ವೈವಿಧ್ಯತೆಗಳು ವ್ಯತ್ಯಾಸ ಬೇರೆ ಬೇರೆ, ಅಪ್ರೋಚು ಬೇರೆ ಇರುತ್ತೆ ಎಲ್ಲನೂ. ಆಮೇಲೆ ನಾವು ನುಡಿಸೋದು ಸಂಗೀತಕ್ಕೆ, ಅವರು ಕಂಪೋಸ್ಗಳನ್ನೇ ನುಡಿಸ್ಬಿಡೋರಂತೆ. ಅದರಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಇವಾಗ ಉದಾಹರಣೆಗೆ ಶ್ರೀ ಗಣನಾಥ ಸಿಂಧೂರಾವರ್ಣ, ಅದೇ ಥರ ಅವರು ಕಂಪೋಸಿಷನ್ ನುಡಿಸೋರು, ಅಂದರೆ ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಉದಾಹರಣೆಗೆ ಶ್ರೀ ಗಣನಾಥ, ಶ್ರೀ ಗಣನಾಥ ಸಿಂಧೂರಾವರ್ಣ ಕರುಣಸಾಗರ ಕರಿವದನ. ಅದೇ ಥರ ಇದು ನಾನು ಅವ್ರು ನುಡಿಸಾದ್ಮೇಲೆ ನಾವು ಯಾಕೆ ಆ ಥರ ನುಡಿಸ್ಬಹುದಲ್ವಾ ಅಂತೇಳಿ ನಾನು ಈಗಷ್ಟೇ ಇದರ ಬಗ್ಗೆ ಎಲ್ಲ ಚಿಂತನೆ ಮಾಡಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಸೊ ಈ ಥರ ಅವರು ಆ ವಾದ್ಯದಲ್ಲಿ ಅವ್ರದ್ದೇ ಆದಂಥ ಕಂಪೋಸಿಷನ್ಗಳು ನುಡಿಸ್ತಾಯಿದ್ರು. ನಮ್ಮದು ಅಂದರೆ ನಮ್ಮದು ಕಂಪೋಸಿಷನ್ ಇಲ್ಲ, ನಾವು ಏನಿದ್ರು ತಾಳವಾದ್ಯ, ತಾಳಕ್ಕೆ ಲಯವಾಗಿ ನುಡಿಸ್ಕೊಂಡು ಹೋಗೋ ಅಂಥದ್ದು. ಸೊ ಇದನ್ನೆಲ್ಲನೂ ನಾನು ಅಲ್ಲಿ
ಇದನ್ನೆಲ್ಲ ಗಮನಿಸಿ ಓ ಈ ಥರ ವಾದ್ಯಗಳಿಗೆಲ್ಲ ಇಷ್ಟೊಂದು ಇದು ನಾವು ಅಂದ್ಕೊಂಡಿರಲಿಲ್ಲ ಮೋರ್ಚಿಂಗ್ ಅಂದರೆ ನಮ್ಮದೇ ದೇಶದ್ದು ವಾದ್ಯ ಅಂತ. ಈಗ ಸ್ವಲ್ಪ ನನ್ನ ಈ ವಾದ್ಯದ ಒಂದು ಇತಿಹಾಸ ನಮ್ಮ ದೇಶದಲ್ಲಿ ಇದು ಯಾವ ರೀತಿ ಬಳಕೆಗೆ ಬಂತು, ಎಲ್ಲಿ ಇದು ಶಾಸ್ತ್ರೀಯವಾಗಿ ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈಗ ಯಾವುದೇ ಒಂದು ಸಂಗೀತ ವಾದ್ಯಗಳಾಗಲಿ, ಯಾವುದೇ ಸಂಗೀತ ಆಗಲಿ, ಅದು ಜನಪದವೇ ಅದಕ್ಕೆ ಮೂಲ, ಜನಪದದಿಂದ ಬಂದಿರುವಂಥದ್ದು. ನಮ್ಮ ವಾದ್ಯನೂ ಅಷ್ಟೇ ಜನಪದ ಬಳಕೆಯಿಂದನೇ ಶಾಸ್ತ್ರೀಯತೆಗೆ ಬಂದಿದ್ದು. ಇವತ್ತಿಗೂ ನಮ್ಮ ದೇಶದಲ್ಲಿ ರಾಜಸ್ಥಾನು, ಆ ಕಡೆ ಅಸ್ಸಾಮಲ್ಲಿ ಇದಕ್ಕೆ ಗೋಗೋ ಅಂತ ಕರೀತಾರೆ, ಗೋಗೋನ. ರಾಜಸ್ಥಾನದಲ್ಲಿ ಮೋರ್ಚಾಂಗ ಅಂತ ಕರೀತಾರೆ. ಇವತ್ತು ರಾಜಸ್ಥಾನದ ಕೆಲವು ಪ್ರಾಂತ್ಯಗಳಲ್ಲಿ ನಾವು ಈ ವಾದ್ಯವನ್ನು ನುಡಿಸಾಣಿಕೆ ಕೇಳ್ಬೋದು. ಇದಿದೆಯಲ್ಲ ಮಾಂಗನಿಯಾರ್ಸ್ ಟ್ರೈಬ್, ಅವರು ನುಡಿಸ್ತಾರಲ್ಲ, ಹೌದು, ಆ ಕರ್ತಾಳೆಲ್ಲ ಇಟ್ಕೊಂಡು ಡೋಲಕ್ಕು ಮೋರ್ಚಿಂಗ್ ಆ ಥರದ ಈ ವಾದ್ಯಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಈ ವಾದ್ಯಕ್ಕೆ ಹೆಸರು ಹೇಗೆ ಬಂತು ಅನ್ನೋದಕ್ಕೆ ಇದು ನಮ್ಮ ಕಡೆ ಮೋರ್ಚಿಂಗ್, ಮೋರ್ಚಾಂಗ್, ಮುಖರ್ಶಂಕು, ಈಗ ತಮಿಳ್ನಾಡಲ್ಲಿ ಮೋರ್ಸಿಂಗ್ ಅಂತ ಕರೀತಾರೆ, ನಾವು ನಮ್ಮ ರಾಜ್ಯದಲ್ಲಿ ಮೋರ್ಚಿಂಗ್ ಅಂತ ಕರಿತೀವಿ, ಕೇರಳದಲ್ಲಿ ಮುಖರ್ಶಂಕು ಅಂತ ಕರೀತಾರೆ. ಆ್ಯಕ್ಚುಲಾಗಿ ಇದು ನನ್ನ ಒಂದು ಅನಿಸಿಕೆಗೆ ಮುಖಶಂಕು ಅನ್ನೋದು ಸರಿಯಾದ ಪದ ಅಂತ ಅನಿಸುತ್ತೆ. ಸೊ ಈ ಮುಖಶಂಕು ಅನ್ನೋದಕ್ಕೆ ಒಂದು ಉಲ್ಲೇಖನೂ ಇದೆ. ಒಬ್ಬರು ಈ ಸಂಗೀತ ವಾದ್ಯಗಳ ಬಗ್ಗೆ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಈ ವಾದ್ಯದ ಬಗ್ಗೆ ಒಂದು ಶ್ಲೋಕನೂ ಇದೆ. ಧೃತ್ವ ಚೈಕೇನ ಹಸ್ತೇನ ಮುಖೇನ ಶ್ರುತಿ ಮೀರಯೇತ್ ಮುಖವಾದ್ಯಂ ಇದಂ. ಅಂದರೆ ಈ ವಾದ್ಯದ ನುಡಿಸಾಣಿಕೆ ಹೇಗಿರುತ್ತೆ ಅನ್ನೋದನ್ನು ಆ ಶ್ಲೋಕದಲ್ಲಿ, ಸಂಸ್ಕೃತ ಶ್ಲೋಕದಲ್ಲಿ ಆ 2 ಲೈನಲ್ಲಿ ಆ ವಾದ್ಯದ ಬಳಕೆ ಹೇಗೆ ಅನ್ನೋದನ್ನು ಅದು ಹೇಳುತ್ತೆ. ಏನು ಅಂದರೆ ಒಂದು ಕೈನಲ್ಲಿ ಇಟ್ಕೊಂಡು ಬಾಯಿನಲ್ಲಿ ಇಟ್ಕೊಂಡು ಶ್ರುತಿಬದ್ಧವಾಗಿ ಮೀಟಿದ್ರೆ ಹೊರಹೊಮ್ಮುವಂಥ ವಾದ್ಯ ಇದು ಅನ್ನೋದು ಅದರ ಅರ್ಥ. ಅದು ಈ ಮೂಲಕ ನಮ್ಮ ದೇಶದಲ್ಲಿ ಭಾಳ ಬುದ್ಧರ ಕಾಲದಲ್ಲೇ ಇದರ ಬಳಕೆಯಲ್ಲಿತ್ತು ಅನ್ನೋದನ್ನ ಹೇಳ್ತಾರೆ. ಅದೇ ರೀತಿ ಬೌದ್ಧ ಧರ್ಮ ನಮ್ಮ ದೇಶದಲ್ಲಿ ಉಟ್ಕೊಂಡು ಬೇರೆ ಕಡೆ ಎಲ್ಲ ಹೋಯ್ತಲ್ವ. ಈ ಬೌದ್ಧ ಧರ್ಮದಲ್ಲಿ ಅವರು ಈ ಧರ್ಮ ಪ್ರಚೋದನೆಗೆ ಕ್ಲಾಸಸ್ ಮಾಡ್ತಾಯಿದ್ರಂತೆ. ಆವಾಗ ಅವರು ಈ ಕ್ಲಾಸ್ ಶುರುವಾಗೋದಕ್ಕೆ ಅಂತ ಹೇಳಿ ಈ ವಾದ್ಯ ನುಡಿಸ್ತಾ ಇದ್ರಂತೆ. ಅಂದರೆ ಈ ವಾದ್ಯ ನುಡಿಸೋದ್ರೆ ಇವಾಗ ನಮ್ಮದು ಇದು ಕ್ಲಾಸ್ ಶುರುವಾಗ್ತಾ ಇದೆ ಅಂತ, ಈಗ ನಾವು ಬೆಲ್ ಹೊಡೆಯೋ ಥರ ಇದು ನುಡಿಸ್ತಾ ಇದ್ರಂತೆ. ಸೊ ಹಾಗಾಗಿ ಈ ಬೌದ್ಧ ಧರ್ಮದ ಜೊತೆಗೆ ಈ ವಾದ್ಯವನ್ನು ಹೊರಗಡೆ ದೇಶಕ್ಕೂ ಹೋಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಈಗ ಎಲ್ಲೆಲ್ಲಿ ಬೌದ್ಧ ಧರ್ಮ, ಉದಾಹರಣೆಗೆ ಶ್ರೀಲಂಕಾ, ಇಂಡೋನೇಷಿಯಾ ಆ ಕಡೆಗೆಲ್ಲ ಹೋಗಿದೆ, ವಿಯೆಟ್ನಾಮು ಅಲ್ಲೆಲ್ಲ ಹೋಗಿದೆ. ಸೊ ಅದರೊಟ್ಟಿಗೆ ಈ ವಾದ್ಯನೂ ಅಲ್ಲಿ ಪ್ರಚುರಪಡಿಸಲಾಯಿತು ಅನ್ನೋದು ಒಂದು ಇತಿಹಾಸ. ಹಾಗೆ ಇಲ್ಲಿ ಬಂದಾಗ ನಮ್ಮ ಈ ವಾದ್ಯ ಶಾಸ್ತ್ರೀಯ ಸಂಗೀತಕ್ಕೆ ಬಂದದ್ದು ಒಂದು ಅರೌಂಡ್ 1900. ಮೊದಲು ನುಡಿಸ್ತಾ ಇದ್ದಿದ್ದು ನಮಗೆ ನಾನು ಕೇಳಿರೋ ಪ್ರಕಾರ ಆದಿಚಪುರಂ ಸೀತಾರಾಮಯ್ಯರ್ ಅಂತ. ಅವರು ಆಗಿನ ಕಾಲದಲ್ಲಿ ಫಸ್ಟು ವಾದ್ಯನ ಶಾಸ್ತ್ರೀಯ ಸಂಗೀತದ ವೇದಿಕೆ ಮೇಲೆ ಬಳಸೋಕ್ಕೆ ಶುರು ಮಾಡಿತ್ತು. ಅದಾದಮೇಲೆ ಅವರು ನುಡಿಸೋದು ಅದಾದಮೇಲೆ 1920s 30sಗೆ ಕಲ್ಪಾತಿ ಸಚ್ಚಿದಾನಂದ ಅಯ್ಯರ್ ಅಂತ ಅವರು ಆಗಿನ ಕಾಲದಲ್ಲಿ ಕೇರಳ ಕಲ್ಪಾತಿ ಕೇರಳ ಅವರು ಚಂಬೆ ವೈದ್ಯನಾಥ್ ಭಾಗವತರಿಗೆ ಭಾಳ ನುಡಿಸ್ತಾ ಇದ್ರಂತೆ. ಕಲ್ಪಾತಿ ಸಚ್ಚಿದಾನಂದಯ್ಯರು ಅವರಿಗೆ ಹೆಸರೇ ಮೋರ್ಚಿಂಗ್ ಸಚ್ಚು ಅಂತಲೇ ಕರೀತಾ ಇದ್ರಂತೆ. ಅಂದರೆ ಇವಾಗ ಅದು ಕೇರಳಲ್ಲಿದೆ, ಬಹುಶಃ ಮುಂಚೆ ಅದು
ಈ ಕಡೆ ಮದ್ರಾಸ್ ಸ್ಟೇಟ್ಗೆ ಯಾಕೆಂದ್ರೆ ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ. ಅದು ಮದ್ರಾಸ್ ಪ್ರಾವಿನ್ಸಿಗೆ ಇರಬಹುದೇನೋ ಆಗ. ಮದ್ರಾಸ್ ಪ್ರಾವಿನ್ಸಿಗೆ ಸೇರಿತ್ತು. ಅವರು ಸಚ್ಚಿದಾನಂದ ಅಯ್ಯರ್ ಆದಮೇಲೆ ಮನ್ನಾರ್ಗುಡಿ ನಟೇಶ್ ಪಿಳ್ಳೆ ಅಂತ, ಅವರು ಮೂಲತಃ ಡೋಲ್ ವಿದ್ವಾಂಸರಂತೆ. ಆಗಿನ ಅವರ ಇದು ಆರೋಗ್ಯದ ವ್ಯತ್ಯಾಸವಾಗಿ ಅವರಿಗೆ ಡೋಲ್ ನುಡ್ಸೋಕ್ಕಾಗಲಿಲ್ಲ. ಈ ವಾದ್ಯವನ್ನು ಇಟ್ಕೊಂಡು ಅದನ್ನು ಅಸಾಧ್ಯವಾಗಿ ಈಗ ಏನು ಅವ್ರ ಹಿಂದಿನ ಕಾಲದಲ್ಲಿ ಏನು ಯಾವ ರೀತಿ ನುಡಿಸ್ತಾ ಇದ್ರು ಅದಕ್ಕಿಂತ ಇನ್ನೂ ಒಂದು ಇದಕ್ಕೆ ಮುಂದೆ ಹೋಗಿ ಅದಕ್ಕೆ ಇದು ಅದರ ಒಂದು ಡೆವಲಪ್ಮೆಂಟ್ಗೆ ಏನು ವಾದ್ಯಗಳ ಪ್ರೆಸೆಂಟೇಷನ್ನು ಆನ್ ದ ಸ್ಟೇಜು ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು ಹಾಗೆ ಒಂದೊಂದು ಡೆವಲಪ್ಮೆಂಟ್, ಇಂಪ್ರೂವೈಸೇಷನ್ ಅದರ ವಾದ್ಯದ ಇಂಪ್ರೂವೈಸೇಷನ್. ಸಾಮಾನ್ಯ ಡೋಲ್ನವರು ಕಂಜರ ನುಡಿಸ್ತಾ ಇದ್ರು ಮೊದಲು, ಬಟ್ ಇದೊಂದು ರೇರ್. ಸೊ ಈ ಥರದ್ದೆಲ್ಲ ಮಾಹಿತಿಗಳು ನಾನು ಎಲ್ಲ ಅಲ್ಲಿ ಸಂಗ್ರಹಿಸ್ಕೊಂಡು, ಯಾಕೆಂದರೆ ಪೇಪರ್ ಪ್ರೆಸೆಂಟೇಷನ್ ಮಾಡಬೇಕಾಗಿದ್ರೆ ಇದೆಲ್ಲ ಬೇಕಲ್ಲ. ಈ ಥರ ಮಾಹಿತಿಗಳನ್ನೆಲ್ಲ ನನಗೆ ಬಿ ಎಂ ಸುಂದರಂ ಅಂತ ಅವ್ರ ತಂದೆಯವರು ಮೀನಾಕ್ಷಿ ಸುಂದರಂ ಪಿಳ್ಳೆ ಅಂತ ಡೋಲ್ ವಿದ್ವಾಂಸರು. ಸೊ ಅವರು ಇದೆಲ್ಲನೂ ಅವ್ರ ಹತ್ರ ಅಪ್ರೋಚ್ ಮಾಡಿ ಇದನ್ನೆಲ್ಲ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡೆ. ಸೊ ಅವರು ನಟೇಶ್ ಪಿಳ್ಳೆ ಅವರು ಆದಮೇಲೆ ವಿನಾಯಕ್ ರಾಮ್ ಅವ್ರ ತಂದೆಗೆ ಘಟಂ ವಿನಾಯಕ್ ರಾಮ್ ಇದ್ದಾರಲ್ಲ, ಅವ್ರ ತಂದೆ ಹರಿಹರ್ ಶರ್ಮಾ ಅಂತ, ಅವರು ಈ ವಾದ್ಯನ ಅವರು ನುಡಿಸ್ತಾ ಇದ್ರಂತೆ. ಹರಿಹರ್ ಶರ್ಮಾ ಅಂತ ಅವ್ರ ಹೆಸರು. ಅವರಾದಮೇಲೆ ಇವರು ಮಡ್ರಾಸ್ ಪಕರಿ ಸ್ವಾಮಿ ಅಂತ ಅವರು ಕಲಾವಿದರು. ಅವರು ಭಾಳ ಒಳ್ಳೆ ನುರಿತ ಕಲಾವಿದರು. ಅವ್ರು ಬಿಟ್ಟರೆ ನಮ್ಮ ತಂದೆ ಸಮಕಾಲೀನರು ಇವರು ನಮ್ಮ ಪುದುಕೋಟೆ ಮಹಾದೇವನ್. ಅವರು ನೋಡೋದಕ್ಕೂ ನಮ್ಮ ತಂದೆಯವರು ಒಂದೇ ಥರ ಇರೋರು. ಆಮೇಲೆ ಅವರಿಬ್ಬರು ಭಾಳ ಆತ್ಮೀಯ ಸ್ನೇಹಿತರು, ನಮ್ಮ ತಂದೆಯವರು ಅವರೂ. ಸೊ ಇಲ್ಲಿ ಇನ್ನೂ ಒಂದು ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ನಮ್ಮ ತಂದೆಯವರು ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ವೇದಿಕೆ ಮೇಲೆ ನುಡಿಸ್ತಾ ಇದ್ದಂಥ ಮೋರ್ಚಿಂಗ್ ಕಲಾವಿದ. ಸೊ ಹಾಗಾಗಿ ನಮ್ಮ ತಂದೆ ಈ ವಾದ್ಯನ ನಮ್ಮ ರಾಜ್ಯದಲ್ಲಿ ನಮ್ಮ ತಂದೆಯವರೇ ವೇದಿಕೆಗೆ ಪರಿಚಯ ಮಾಡಿಕೊಟ್ಟಿದ್ದು ಅನ್ನೋ ಹೆಗ್ಗಳಿಕೆ ನಮ್ಮ ಕುಟುಂಬಕ್ಕಿದೆ. ಆಮೇಲೆ ಇನ್ನೂ ಒಂದು ಏನು ಅಂದರೆ, ಅವರು ನುಡ್ಸಾಣಿಕೆ ರೀತಿ ನಮ್ಮ ತಂದೆಯವ್ರದ್ದು, ಅವರು ಆ ಘಾತು, ಆ ಒಂದು ಸೌಂಡ್ ಘಾತು, ಶಬ್ದದ ಇದು, ಅದು ಅವರು ಒಳ್ಳೆ ಸ್ಥೂಲ ಕಾಯ್ದವರು. ನಮ್ಮ ಅವ್ರ ಹೆಸರಿಗೆ ತಕ್ಕ ಹಾಗೆ ಅವರ ಹೆಸರಿಗೆ ತಕ್ಕ ಹಾಗೆ ಭೀಮನೆ, ಒಳ್ಳೆ ಆಜಾನ್ ಬಾಹು ಏನು. ಸೊ ಆಮೇಲೆ ಅವರು ನುಡಿಸ್ತಾ, ಈಗ ನಾನು ಕೇಳಿದ ಹಾಗೇನೆ ಪಕ್ರಿ ಸ್ವಾಮಿ ಆಗಲಿ, ಪುದುಕೋಟೆ ಮಹಾದೇವನವರಾಗಲಿ, ಅವರು ನುಡ್ಸಾಣಿಕೆಯಲ್ಲಿ ಬಾಯಲ್ಲಿ ಅವರ ಜೊತೆಗಳೆಲ್ಲ ಕೇಳೋದು. ನಮ್ಮ ತಂದೆಯವರು ಅದನ್ನೆಲ್ಲ ಅವಾಯ್ಡ್ ಮಾಡಿ ಬರೀ ವಾದ್ಯದ ಸೌಂಡ್ ಮಾತ್ರ ಬರಬೇಕೇ ಹೊರತು, ಈಗ ಅವರು ಸುಮ್ಮನೆ ನಾನು ಅವರು ಹೇಗೆ ನುಡಿಸ್ತಾ ಇದ್ದಾರೆ ನಾನು ಕೇಳಿದ ಪ್ರಕಾರ ಹೇಳ್ತೀನಿ. ನಾನು ಇದು ಪುದುಕೋಟೆ ಮಹಾದೇವನವರು ನುಡಿಸ್ತಾ ಇದ್ದಂಥ ರೀತಿ ಇನ್ನೂ ಜೋರಾಗಿ ಬರೋದು ಅದು ಶಬ್ದಗಳು. ಯಾಕೆಂದರೆ ಅವ್ರಿಗೆ ಆ ಥರ ಆ ಘಾತು ಇದು ನಾಭಿಯಿಂದ ಬರ್ತಾಯಿತ್ತು. ಆಗ ಆ ಥರ ನುಡಿಸಿದ್ರೇ ಅವರಿಗೆ ಅದು ನುಡ್ಸಾಣಿಕೆಯಲ್ಲಿ ಬರ್ತಾ ಇದ್ದಿದ್ದು. ಸೊ ಇದನ್ನೆಲ್ಲ ನಮ್ಮ ತಂದೆಯವರು ನುಡಿಸೋ ಇದರಲ್ಲಿ ಅದೆಲ್ಲ ಫಿಲ್ಟರ್ ಆಗೋಗಿರೋದು, ಬರೀ ವಾದ್ಯಗಳದ್ದು ಮಾತ್ರನೇ ಸೌಂಡು. ಆಮೇಲೆ ಹಾಗೆ ಅವರ ಒಂದು ಅನುಭವದಲ್ಲಿ ಬೇರೆ ಇನ್ಯಾವ ಥರದ ಶಬ್ದಗಳನ್ನೆಲ್ಲ ಹೊಮ್ಮಿಸ್ಬೋದು, ಅದನ್ನೆಲ್ಲನೂ ಅವರು ಕರಗತ ಮಾಡಿಕೊಂಡು ನುಡ್ಸೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ. ಅವರಿಗೆ ಆ ಥರದ್ದೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದು ಅಂದರೆ ವೈಲಿನ್ ಪಿ ಭುವನೇಶ್ವರಿನವರು. ಅವ್ರ ಜೊತೆ ಪರ್ಮನೆಂಟಾಗಿ ಅವ್ರು ಇರೋವರೆಗೂ 86 ಅವ್ರು ಹೋಗ್ಬಿಟ್ರು. ಅವರು ಇರೋವರೆಗೂ ಅವ್ರ ಜೊತೆ ಪರ್ಮನೆಂಟಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ನುಡ್ಸೋರು. ಇದು ನಾನು ಹೇಳ್ತಾ ಇರೋದು 1980ರಿಂದ
86 ವರ್ಷ 6 ವರ್ಷ 6 ವರ್ಷ ಅವರು ಅದೊಂದು ಸೆಟ್ ಅದು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಹೋಗೋರು, ನಾವು ಅವ್ರ ಜೊತೆ ಹೋಗ್ತಾ ಇದ್ವಿ ಕಾರ್ಯಕ್ರಮಗಳಿಗೆ. ಅವ್ರದ್ದು ಆ ಬಾಣಿನೇ ಬೇರೆ. ಏನೋ ನಾನು ಅದಕ್ಕೆ ಕರಗತ ಮಾಡ್ಕೊಳ್ಳಿಲ್ಲ. ನನ್ನ ತಂಗಿ ಕೆಲವು ಪೋರ್ಷನ್ಗಳೆಲ್ಲ ನುಡ್ಸೋದಾಗ ನಮ್ಮ ತಂದೆಯವ್ರದ್ದು ಜ್ಞಾಪಕ ಬರುತ್ತೆ. ಬಟ್ ಇಲ್ಲಿ ನನ್ನದೇ ಆದಂಥ ಒಂದು ಸ್ಟೈಲು ನಾನು ಕರಗತ ಮಾಡಿಕೊಂಡೆ. ನಮ್ಮ ತಂದೆಯವ್ರ ಸ್ಟೈಲ್ ಏನು ಅಂದರೆ, ಒಂದು ಅವರು ಈ ಇದು ಪ್ಲಕ್ ಮಾಡಿದಿರಾನೆ, ಮೀಟ್ದಿರಾನೇ ಬರೋಣ ಅಂತಿದ್ದಾರೆ. ನಮ್ದು ಏನೂ ಇಲ್ಲ ಸೌಂಡು. ಅವರು ನುಡ್ಸಿದ್ರೆ ಚೆನ್ನಾಗಿದೆ, 2-2 ಸುಮಾರು ಜೊತೆಗೂ ನುಡ್ಸಿದ್ದೀನಿ. ಸೊ ಆ ಥರದ್ದು ಎಲ್ಲ ಅದು ಮುಕ್ತಾಯದವರೆಗೂ ಬರೋದು. ಈ ಥರದ್ದು ಈ ಥರ ಅವರು ಅದಕ್ಕೆ ಸಾಕಷ್ಟು ದಮ್ ಬೇಕು, ತಾಕತ್ತು ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮಾಡಬೇಕು ಅನ್ನೋ ಒಂದು ಡೆಡಿಕೇಶನ್, ಏನಾದರೂ ಮಾಡಬೇಕು. ಯಾಕೆಂದರೆ ವಾದ್ಯದ ಲಿಮಿಟೇಷನ್ನ ಮೀರೋದು ಅಷ್ಟು ಕಷ್ಟ, ಅದು ಸುಲಭ ಅಲ್ಲ. ಸೊ ಹಾಗೆ ಅವರಿಗೆ ಭುವನೇಶ್ವರಿ ಸಿಕ್ಕಿದ್ರು ಗಾಡ್ ಫಾದರಾಗಿ. ಅವರು ನಮ್ಮ ತಂದೆಯವರು ಹೇಳ್ತಾಯಿದ್ರು, ನೋಡೋ ಅವ್ರಿಗೆ ನಾನು ನುಡಿಸದೆ ಹೋಗಿ ಇದ್ದಿದ್ರೆ ನಿಮ್ಗೆ ಯಾರಿಗೂ ಮೋರ್ಚಿಂಗ್ಗಳೇ ಇರ್ತಾ ಇರಲಿಲ್ಲ, ಏನೋ ನಿಮ್ಗೆ ಯಾರಿಗೂ ಬರ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಏನೋ ನಿಮ್ಮ ಯೋಗ ನನಗೆ ಅವ್ರು ಸಿಕ್ಕಿದ್ರು ಅಂತ ಹೇಳಿ ಅದೆಲ್ಲ ಆಯಿತು. ಆಮೇಲೆ ಅವ್ರದ್ದು ಇನ್ನೊಂದು, ಈ ಕೆಲವು ಸಂದರ್ಭದಲ್ಲಿ ಡೋಲ್ ಜೊತೆ ನುಡಿಸೋವಂಥ ಒಂದು, ಡೋಲು ತಬಲಾ ಎಲ್ಲ ಜೊತೆ ನುಡಿಸ್ತಾ ಇದ್ದಾಗ ಅವರು ಆ ಡೋಲ್ನಲ್ಲಿ ಒಂದೇ ಕಡೆ ಕಿರ್ರ ನುಡಿಸೋರು. ಸೊ ಅದಕ್ಕೆ ಈಕ್ವಲೆಂಟಾಗಿ ಏನು ಮಾಡಬೇಕು ಅನ್ನೋದು ಅವರು ಯೋಚನೆ ಮಾಡಿ ಅದೇ ಥರದ್ದು ಒಂದು ಹತ್ತಿರದ ಸೌಂಡು, ಏನು ನಾಟ್ ಎಕ್ಸಾಕ್ಟ್ ಆದ್ರೂ ಅದು ಒಂದು ಪ್ರಯೋಗ ಅವರು ಈ ಥರದ್ದು ಒಂದು ಕಲ್ಪನೆ ಅವರಿಗೆ ಬಂತು. ಸೊ ಇದೆಲ್ಲನೂ ನಮ್ಮ ತಂದೆಯವ್ರದ್ದೇ ಇನ್ನೋವೇಷನ್ನು. ಏನು ಅದು ಇನ್ನೇನೈತೆ, ಆ ವಾದ್ಯದ್ದು ಬೇರೆ, ಆದರೆ ಈ ವಾದ್ಯದಲ್ಲಿ ಅದಕ್ಕೆ ಹತ್ತಿರವಾದಂತಹ ಒಂದು ನಾದನ ತರಬೇಕು. ಅದೆಲ್ಲ ಅವ್ರಿಗೆ ಚಾಲೆಂಜ್ ಎದುರಿಸಿದಿಂದ ಅವ್ರಿಗೂ ಈಗ ಕೊರಪು ನುಡ್ಸ್ಕೊಂಡು ಬರೋವಾಗ ಇದೆಲ್ಲ ಮಾಡ್ತಾರಲ್ವಾ, ಕಿರ್ರ ತುಂಬ ಮಾಡ್ತಾ ಇದ್ರು. ಆಮೇಲೆ ಬರೀ ಎಡದಲ್ಲೇ ನುಡ್ಸೋವಾಗ ಆವಾಗ ಮೀಟ್ದಿರಾನೆ ಬೈ ಉಸಿರಿನಲ್ಲೇ ಅದು ಎಲ್ಲ ಮಾಡೋದು. ಇದೆಲ್ಲನೂ ನಮ್ಮ ತಂದೆಯವ್ರದ್ದು ಒಂದು ಈ ವಾದ್ಯಕ್ಕೆ, ಈ ಕ್ಷೇತ್ರದಲ್ಲಿ ಅವರ ಒಂದು ಕೊಡುಗೆ.